ಸರೋಜಾದೇವಿ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇದ್ರ ಬಗ್ಗೆ ಮಾತಾಡೋ ನಮ್ಮ ಜೊತೆ ವಿಜಯಲಕ್ಷ್ಮಿ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ಸ್ತೀನಿ. ಮ್ಯಾಮ್, ಈ ವಿಷಯ ಕೇಳಿದಾಗ ಯಾರಿಗಾದ್ರೂ ಬರಸಿಡ್ಲು ಬಡ್ದಂಗೆ ಆಗಿರುತ್ತೆ. ಸೊ ನಿಮ್ಮಲ್ಲಿ ಯಾವ ರೀತಿ ಆಗಿರುವಂಥದ್ದು? ಸರೋಜಾದೇವಿ ಆಂಟಿ ಬಂದು ಚಿಕ್ಕ ಮಗುವಿಂದ ಗೊತ್ತು. ಬಿಕಾಸ್ ನಾನು ಅವ್ರ ಮಗಳು ಇಂದು ಅವರು ವಿವರ್ ಕ್ಲಾಸ್ಮೇಟ್ಸ್ ಇನ್ ಕ್ಲೂನಿ. ಸೊ ನಾನು ಮೊದಲು ನೋಡಿದಂಥ ಕಲಾವಿದರೆ ಸರೋಜಾ ಆಂಟಿನೇ. ಸೊ ತುಂಬ ಇಷ್ಟ ಅವ್ರಿಗೆ. ನಾನು ಡಾನ್ಸ್ ಅಂದರೆ ತುಂಬ ಇಷ್ಟ. ಸ್ಕೂಲಲ್ಲಿ ಅವ್ರಿಗೋಸ್ಕರ ತುಂಬ ಡಾನ್ಸ್ ಮಾಡ್ತಿದ್ದೆ. ಇವತ್ತು ಬೆಳಗ್ಗೆನ ತುಂಬ ಶಾಕು. ಅಂದರೆ ನನಗೆ ನಮ್ಮ ಅಕ್ಕ ಪ್ಯಾರಲಿಸಿಸ್ ಆಗಿ ಹುಷಾರಿಲ್ಲ ಅವ್ರಿಗೆ. ಬಟ್ ಅಮ್ಮನ ಬಂದು ನೋಡೋವರೆಗೂ ಏನೊಂದು ಮನಸ್ಸೇ ಒಂಥರ ಶೀಸ್ ಅಫ್ಕೋರ್ಸ್ ಇವರೆಲ್ಲ ತುಂಬ ಒಂಥರ ಪಿಲ್ಲರ್ಸ್ ಅಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಸೊ ಮನಸ್ಸು ಭಾಳ ದುಃಖ ಆಗ್ತಿದೆ. ಆತ್ಮಕ್ಕೆ ಶಾಂತಿ ಸಿಗಲಿ. ಆ್ಯಂಡ್ ಅಲ್ಲಿ ಮಿಸ್ಸರ್ ಅಲಾಟ್. ಎಲ್ರಿಗೂ ಕೂಡ ಅವರ ಸೌಮ್ಯ ಸ್ವಭಾವ ಇಷ್ಟ ಆಗ್ತಾ ಇತ್ತು. ಸೊ ಎಲ್ರಿಗೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ರಂತೆ ಅವರು. ಸೊ ನಿಮಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರು? ಅದೇ ಹೇಳಿದ್ನಲ್ಲ, ನಾನು ಚಿಕ್ಕ ಮಗುವಿಂದಾಗ ಅವ್ರನ್ನ ಗೊತ್ತು. ಸೊ ನಾನು ಸ್ಕೂಲಿಂದ ವಿರೋಲ್ ನಮ್ಮ ಈ ಮನೆಗೆ ಎಷ್ಟೋ ಸಲ ನಾವೆಲ್ಲ ಆಟಾಡೋಕ್ಕೆ ಬರ್ತಿದ್ವಿ. ನಾನು ಇಂದು ಅವ್ರಲ್ಲ ನಾನೆಲ್ಲ ಆಟಾಡಿಕೊಂಡು ಇವತ್ತು ಒಂಥರ ಇವರೆಲ್ಲ ಇರಬೇಕು, ನಮ್ಮ ಆಯುಷ್ ಕೊಟ್ಟು ಇವರೆಲ್ಲ ಇರಬೇಕು. ನಾವೆಲ್ಲ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಇವರೆಲ್ಲ ಇರಬೇಕು ಅನ್ಸುತ್ತೆ. ಆಂಟಿನ ಈ ಥರ ನೋಡುವಾಗ ಭಾಳ ಬೇಜಾರಾಗುತ್ತೆ. ಸೊ ಆತ್ಮಕ್ಕೆ ಶಾಂತಿ ಸಿಗಲಿ. ಆ್ಯಂಡ್ ಯಾರೂ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಅವ್ರ ಜಾಗನ. ಇತ್ತೀಚೆಗಿಲ್ಲ, ನನಗೆ ಭೇಟಿ ಆಗೋಕ್ಕಾಗಲಿಲ್ಲ. ಬಿಕಾಸ್ ನಾನು ನಮ್ಮ ಸಿಸ್ಟ್ರು ಹುಷಾರಿಲ್ಲದೆ ಇರೋದ್ರಿಂದ ಆದಷ್ಟು ನಾನು ಜಾಸ್ತಿ ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಬಟ್ ಇವತ್ತು ಈ ಸುದ್ದಿ ತಿಳಿದಾಗ ಭಾಳ ಶಾಕ್ ಆಯಿತು. ಇವತ್ತು ಭಾಳ ವರ್ಷಗಳ ನಂತರ ಬಂದು ನೋಡ್ತಿದ್ದೀನಿ. ಬಟ್ ಆಂಟಿನ ಈ ಥರ ನೋಡುವಾಗ ತುಂಬ ಶಾಕ್ ಆಗುತ್ತೆ. ತುಂಬ ವರ್ಷಗಳ ಹಿಂದೆ ಮಾತಾಡಿದ್ದೀನಿ. ಆ್ಯಂಡ್ ಅವರು ಒಳ್ಳೆಯ ಫ್ಯಾಮಿಲಿ ಫ್ರೆಂಡ್ಸೇ. ಬಟ್ ಇವತ್ತು ಈ ರೀತಿ ನೋಡಬಾರ್ದಾಗಿತ್ತು ಅಂತ ನನ್ನ ಭಾವನೆ. ಆಶೀರ್ವಾದ ಯಾವಾಗಲೂ ನಮಗೆ. ಇದಿಷ್ಟು ವಿಜಯಲಕ್ಷ್ಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಿಯಾ ಜೊತೆ ಐಶ್ವರ್ಯ ಕೂಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.